ಚೆನ್ನಾಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ದೇವರು ಕೊಡೋ ವಾಕ್ಯ ಏನಂದರೆ, ಯೆಹೋಶುವನು 3:5 ಇದಲ್ಲದೆ ಯೆಹೋವನು ಜನರಿಗೆ, ನಿಮ್ಮನ್ನು ಶುದ್ಧಿ ಮಾಡಿಕೊಳ್ಳಿರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತ ಕಾರ್ಯಗಳನ್ನು ನಡೆಸುವನೆಂದು ಹೇಳಿದನು. ನೋಡಿ, ಈ ವಾಕ್ಯದಲ್ಲಿ ಯೆಹೋಶುವನಿಗೆ ದೇವರು ಹೇಳೋ ಮಾತು. ಯೆಹೋಶುವ ಯಾರಪ್ಪ ಅಂದರೆ ಮೋಸೆ ನಂತರ ಬರುವ ಒಂದು ನಾಯಕರಾಗಿದ್ದಾನೆ. ಯೆಹೋಶುವನ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ದೇವರು ನಿಮ್ಮನ್ನು ನೀವು ಶುದ್ಧಿ ಮಾಡ್ಕೊಳ್ಳಿ, ಜನರಿಗೆಲ್ಲ ಹೇಳು ನಿಮ್ಮನ್ನು ನೀವು ಶುದ್ಧಿ ಮಾಡ್ಕೊಳ್ಳಿ. ನಮಗೆ ಮೊದಲು ನಾವು ಅದ್ಭುತ ಕಾರ್ಯಗಳನ್ನು ನೋಡಬೇಕಂದ್ರೆ ಮೊದಲು ನಾವು ಶುದ್ಧಿ ಮಾಡ್ಕೊಬೇಕಂತೆ. ನಮ್ಮನ್ನು ನಾವೇ ಶುದ್ಧಿ ಮಾಡ್ಕೋಬೇಕಂದ್ರೆ, ಯಾಕಂದರೆ ನಮ್ಮನ್ನು ನಾವು ಶುದ್ಧಿ ಪಡಿಸ್ಕೊಂಡಿಲ್ಲ ಅಂದರೆ ದೇವ್ರು ನಮ್ಮ ಹತ್ರ ಮಾತಾಡಲ್ಲ, ಅದ್ಭುತ ಕಾರ್ಯಗಳು ಮಾಡಲ್ಲ. ನೋಡಿ, ಪ್ರತಿದಿನ ಯಾವ ಥರ ನೀವು ಸ್ನಾನ ಮಾಡ್ತೀರೋ ಅದೇ ಥರನೇ ದೇವ್ರಿಗೋಸ್ಕರ ನೀವು ಪ್ರತಿದಿನ ಶುದ್ಧಿ ಪಡಿಸ್ಕೊಳ್ಬೇಕು. 3 ಗಂಟೆಗೆ ಎದ್ದು, 5 ಗಂಟೆಗೆ ಎದ್ದು, 6 ಗಂಟೆಗೆ ಎದ್ದು, ಬೆಳಗಿನ ಜಾವದಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು, ನಿಮ್ಮನ್ನು ನೀವು ಶುದ್ಧಿ ಪಡಿಸ್ಕೊಳ್ಬೇಕು. ಆಗ ದೇವರು ನಿಮಗೆ ಬಂದ್ಬಿಟ್ಟು ಅದ್ಭುತ ಕಾರ್ಯಗಳನ್ನು ನಡೆಸುತ್ತಾನೆ. ಇಲ್ಲಿ ನಾವು ಹೇಳ್ತಾ ಇದ್ದಾರೆ ಏನಂದರೆ, ಯೆಹೋಶುವನಿಗೆ ನಾಳೆ ನಿಮ್ಮ ಹತ್ರ ನಾನು ಮಾತಾಡ್ತೀನಿ, ಅದ್ಭುತ ಕಾರ್ಯಗಳನ್ನು ಮಾಡ್ತೀನಿ ಅಂತ. ನೋಡಿ, ಕೆಲವ್ರು ಕೇಳ್ಬೋದು, ಅಕ್ಕ ನಾವು ತಪ್ಪೇ ಮಾಡ್ತಾಯಿಲ್ಲ, ನಾವು ಯಾವ ಮಿಸ್ಟೇಕು ಮಾಡ್ತಾಯಿಲ್ಲ, ಯಾವ ಕೆಟ್ಟ ಕೆಲಸ ಮಾಡ್ತಾಯಿಲ್ಲ, ಯಾವ ಪಾಪ ಮಾಡ್ತಾಯಿಲ್ಲ, ಕುಡಿತಾ ಇಲ್ಲ, ಕೆಟ್ಟ ಕೆಲಸ ಮಾಡ್ತಾಯಿಲ್ಲ, ಕೆಟ್ಟ ಮಾತುಗಳು ಮಾತಾಡ್ತಾ ಇಲ್ಲ ಅಂತ ನಾವು ಹೇಳ್ಬೋದು. ಬಟ್ ಆದರೆ ದೇವ್ರ ಪಕ್ಷದಲ್ಲಿ ಏನಂದರೆ, ಒಂದು ಕೆಟ್ಟ ಮಾತು ಮಾತಾಡಿದ್ರು ಅಲ್ಲ, ಒಂದು ಕೆಟ್ಟ ಕಣ್ಗಳಿಂದ ನೀವು ಯಾವುದಾದ್ರೂ ಕೆಟ್ಟ ದೃಶ್ಯಗಳನ್ನು ನೋಡಿದ್ರು, ಸುಳ್ಳು ಹೇಳಿದ್ರು, ಯಾವುದೇ ತಪ್ಪು ಕೂಡ ದೇವ್ರ ಬಳಿಯಲ್ಲಿ ಅದು ತಪ್ಪಾಗಿ ಕಾಣಿಸುತ್ತೆ, ಪರಿಗಣಿಸುತ್ತೆ. ಅದಕ್ಕೆ ನಾವು ಮೊದಲು ಶುದ್ಧಿಪಡಿಸ್ಕೋಬೇಕಂತೆ. ದೇವ್ರ ಸನ್ನಿಧಿಯಲ್ಲಿ ಮೊದಲು ನಿಮ್ಮನ್ನು ನೀವು ಶುದ್ಧಿಪಡಿಸ್ಕೊಳ್ಳಿ, ಆಮೇಲೆ ನಿಮಗೆ ಮಾಡುವ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನಾನು ನಿಮಗೆ ತೋರಿಸ್ತೀನಿ ಅಂತ. ಈ ಫುಲ್ ಚಾಪ್ಟರು ನಾನು ಇನ್ನೂ ಫುಲ್ಲಾಗಿ ತೆಗ್ದಿದ್ದೀನಿ. ಅದು ನಿಮಗೆ ಬೇಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್, ಲೈಕ್ ಹೊಡ್ಕೊಳ್ಳಿ. ಆಗ ನಿಮಗೆ ಅದರಲ್ಲಿ ಫುಲ್ ವೀಡಿಯೋ ಸಿಗುತ್ತೆ. ಫುಲ್ ವೀಡಿಯೋನ ವಾಚ್ ಮಾಡಿ. ನಿಮಗೆ ಇದರಲ್ಲಿ ತುಂಬ ಆಸಕ್ತರಾಗಿದ್ದರೆ ಇದನ್ನು ವಾಚ್ ಮಾಡಿ. ಆಮೇಲೆ ಪ್ರೈಸ್ ದಿ ಲಾರ್ಡ್.